ವಿಜಯಪುರ ಪಟ್ಟಣದ ಗುರಪ್ಪನಮಠದ ಇತಿಹಾಸ ಪ್ರಸಿದ್ಧ ಪ್ರಸನ್ನ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ಬ್ರಹ್ಮರಥೋತ್ಸವಕ್ಕೆ ಶಿರಾ ತಾಲ್ಲೂಕು ಪಟ್ಟನಾಯಕನಹಳ್ಳಿ ಸ್ಫಟಿಕಪುರಿ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಸಂಸ್ಥಾನಮಠದ ಪೀಠಾಧ್ಯಕ್ಷ ನಂಜಾವಧೂತ ಸ್ವಾಮಿ ಚಾಲನೆ ನೀಡಿದರು. ಗುರಪ್ಪನಮಠದ ಗವಿಯಲ್ಲಿ ಸ್ವಲ್ಪ ಸಮಯ ಧ್ಯಾನದ ಮಾಡಿದ ಅವರು, ನಂತರ ಓಂಕಾರೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ ನಂತರ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆಯಲ್ಲಿ ತಂದು ರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಭಕ್ತರು ಬಾಳೆಹಣ್ಣು, ದವನವನ್ನು ಎಸೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಪ್ರಾರ್ಥನೆ ಸಲ್ಲಿಸಿದರು. ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನಡೆಯಿತು. ಅಭಿಷೇಕ, ಅರ್ಚನೆ, ಅಂಕುರಾರ್ಪಣೆ, ಧ್ವಜಾರೋಹಣ, ಗಿರಿಜಾ ಕಲ್ಯಾಣೋತ್ಸವ, ರುದ್ರಾಕ್ಷಿ ಮಂಟಪೋತ್ಸವ, ಪೂರ್ಣಾಹುತಿ ಧ್ವಜಾರೋಹಣ ಮುಂತಾದ ವಿಶೇಷ ಪೂಜೆಗಳು ನೆರವೇರಿಸಿದರು. ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ 8 ದಿನಗಳ ಕಾಲ ಶಿವಸಪ್ತಾಹ ನಡೆಯಿತು. ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಿದ್ದ ಜನರಿಗೆ ಪಾನಕ, ಕೋಸಂಬರಿ, ಮಜ್ಜಿಗೆ ವಿತರಣೆ ಮಾಡಲಾಯಿತು. ದೇವಾಲಯದಲ್ಲಿ ನೆರೆದಿದ್ದ ಭಕ್ತಾದಿಗಳಿಗ ದೇವಾಲಯದ ಸಮಿತಿಯಿಂದ ಅನ್ನದಾನ ಏರ್ಪಡಿಸಿದ್ದರು. ಸಾವಿರಾರು ಮಂದಿ ಜನರು ಜಾತ್ರೆಯಲ್ಲಿ ಭಾಗವಹಿಸಿದ್ದರು. ರಥೋತ್ಸವದ ಮುಂಭಾಗದಲ್ಲಿ ಅರ್ಚಕರು ಹೋಮ, ಹವನ ನಡೆಸಿ ಸಾಮೂಹಿಕವಾಗಿ ರಥೋತ್ಸವದ ಸಾಮಗ್ರಿಗಳಿಗೆ ಪೂಜೆ ಸಲ್ಲಿಸಿದರು. ಬ್ರಹ್ಮರಥೋತ್ಸವದ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಜಾತ್ರೆ ಆಯೋಜನೆಗೊಂಡಿತ್ತು. ವಿವಿಧ ಬಗೆಯ ಸಿಹಿ ತಿಂಡಿ ತಿನಿಸುಗಳು, ಅಟಿಕೆ ಸಾಮಾನುಗಳು, ಪುಸ್ತಕ ಮಳಿಗೆಗಳು, ಟ್ಯಾಚು ಹಾಕುವವರು ಸೇರಿದಂತೆ ವಿವಿಧ ಬೀದಿಬದಿಯ ವ್ಯಾಪಾರಿಗಳು ಜಾತ್ರೆಯಲ್ಲಿ ಭಾಗವಹಿಸಿ ವ್ಯಾಪಾರ ವಹಿವಾಟು ಮಾಡಿಕೊಂಡರು. ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ನ ಅಧ್ಯಕ್ಷ ವಿ. ಎಂ. ನಾಗರಾಜ್, ಪುರಸಭಾ ಸದಸ್ಯರಾದ ಸಿ. ನಾರಾಯಣಸ್ವಾಮಿ, ಭೈರೇಗೌಡ, ರವಿ, ಮುಖಂಡರಾದ ಎಂ. ವೀರಣ್ಣ, ಬಚ್ಚೇಗೌಡ, ವಿ. ಎಂ. ನಾಗರಾಜ್, ಎಂ. ನಾಗರಾಜ್, ಕೇಶವಪ್ಪ, ತೋಟದಪ್ಪ, ಆರ್. ಎಂ. ಸಿಟಿ ಮಂಜುನಾಥ್, ಮಹೇಶ್ ಕುಮಾರ್ ಮಾಸ್, ದೇವರಾಜ್, ಐ. ಪಿ. ಎಸ್. ಮುನಿರಾಜು, ಮನೋಹರ್, ಸುರೇಶ್, ಪ್ರಕಾಶ್ ಸೇರಿದಂತೆ ದೇವಾಲಯ ಕಮಿಟಿಯ ಸದಸ್ಯರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಹೀಗಾಗಿ ನಾವು ಈ ಕಳೆದ 7 ದಿವಸಗಳಿಂದಲೂ ಕೂಡ ಶಿವ ಪಂಚಾಕ್ಷರಿ ಮತ್ತು ರಾಮತಾರಕ ನಾಮ, ಓಂ ನಮಃ ಶಿವಾಯ ಮತ್ತು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಇವೆರಡು ಮಂತ್ರಗಳು ಎಲ್ಲ ಮಂತ್ರಗಳಿಗಿಂತ ಬಹಳ ಶ್ರೇಷ್ಠ. ನನಗೆ ಪೂಜೆ ಮಾಡಲಿಕ್ಕಾಗೋದಿಲ್ಲ, ವ್ರತ ಮಾಡಲಿಕ್ಕಾಗೋದಿಲ್ಲ, ಯಾಗ ಮಾಡೋಕ್ಕಾಗೋದಿಲ್ಲ, ಹೋಮಗಳನ್ನು ಮಾಡೋಕ್ಕಾಗೋದಿಲ್ಲ ಆಗಿರ್ತದೆ, ಇದೊಂದು ಹೇಳ್ಬಿಟ್ಟು ಸಾಕು, ಓಂ ನಮಃ ಶಿವಾಯ ಮತ್ತು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಈ 2 ಮಂತ್ರಗಳಲ್ಲಿ ಎಲ್ಲ ಮಂತ್ರಗಳ ಸಾರವೂ ಕೂಡ ಇದೆ, ಎಲ್ಲ ಶಕ್ತಿಯೂ ಅದರಲ್ಲಿ ಅಡಗಿದೆ ಅನ್ನೋದು ಹರಿಹರ. ಹಾಗಾಗಿ ನಾವು ಕಳೆದ 7 ದಿವಸಗಳಿಂದ ಈಗ ತಾನೇ ಮಹಾಮಂಗಳಾರತಿ ಆಗಿರಬೇಕು, ಇನ್ನೂ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆ ಶಿವ ಸಪ್ತಾಹದ ಮಹಾಮಂಗಳಾರತಿ ಕೂಡ ಜರುಗಲಿದ್ದು, ಅದಾದ ನಂತರ ಓಂಕಾರೇಶ್ವರನಿಗೆ ಮಹಾರತಿ ಮಾಡಿ ನಂತರ ಭಗವಂತ ರಾಷ್ಟ್ರಾಶೀರ್ವಾದ ಅಷ್ಟಾವಧಾನ ಸೇವೆಗಳೊಂದಿಗೆ ರಥಕ್ಕೆ ಏರ್ತಾನೆ. ನಂತರ ಬ್ರಹ್ಮ ರಥೋತ್ಸವ ಹರಿತದೆ. ಬ್ರಹ್ಮ ರಥೋತ್ಸವಗಳನ್ನು ಯಾಕೆ ಮಾಡ್ತೇವೆ ಅಂತ ನಿಮಗೆಲ್ಲ